ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ಆರೋಗ್ಯಕರವಾಗಿರುವಂಥ ತಿಂಡಿ ರೆಸಿಪಿ ತಂದಿದ್ದೀನಿ. ಯಾವುದಪ್ಪ ಅಂದರೆ ಹೆಸರುಕಾಳು ಸೆಟ್ ದೋಸೆ. ತುಂಬ ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಡಯಟ್ನವ್ರಿಗಂತೂ ತುಂಬಾ ಒಳ್ಳೇದು. ನೋಡಿ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿ, ಹಾಗೆ ಬಿಡಬೇಡಿ, ಒಂದು ಲೈಕ್ ಮಾಡಿ. ಹೇಗೆ ಮಾಡೋದು, ಪದಾರ್ಥಗಳು ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ ಒಂದ್ಸತಿ. ಇಲ್ಲಿ ದೋಸೆ ಮಾಡಲಿಕ್ಕೆ ನಾನು ಸೆಟ್ ದೋಸೆ ಆದರೂ ಅಂದ್ಕೊಳ್ಳಿ, ಇಲ್ಲಾಂದರೆ ಆರೋಗ್ಯಕರವಾಗಿರುವಂಥ ಹೆಸರು ಕಾಳು ದೋಸೆ ಆದರೂ ಅಂದ್ಕೊಳ್ಳಿ. ನಾನಿಲ್ಲಿ 5 ರಿಂದ 6 ಗಂಟೆಗಳ ಕಾಲ ಹೆಸರು ಕಾಳು, ಉದ್ದಿನ ಕಾಳು, ಅಕ್ಕಿ, ಮೆಂತ್ಯಕಾಳು ನೆನೆಯಿಟ್ಟಿದ್ದೀನಿ. ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಪ್ಪ ಅಂತಂದರೆ, ಈ ಕಪ್ಪಿಂದ 1.5 ಕಪ್ನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಮತ್ತು ಹಾಗೆ ಈ ಕಪ್ಪಿಂದ 1/4 ಕಪ್ಪು ಅಕ್ಕಿ, 1/4 ಕಪ್ಪು ಉದ್ದಿನಬೇಳೆ, 1 ಟೀ ಸ್ಪೂನ್ನಷ್ಟು ಇದನ್ನು ತೊಗೊಂಡಿದ್ದೇನೆ ನಾನು, ಮೆಂತ್ಯಕಾಳನ್ನು. ಮತ್ತು ಹಾಗೆ ಸ್ವಲ್ಪ ಇಲ್ಲಿ ಅವಲಕ್ಕಿ ನೆನೆ ಇಟ್ಕೊಂಡಿದ್ದೀನಿ. ಈಗ ನೆನೆ ಇಟ್ಟಿದ್ದೀನಿ ನೋಡಿ, ನೆನೆದಿದೆ. ಇದು ತಿಳುವ ಅವಲಕ್ಕಿ ನೆನೆ ಇಟ್ಟಿರೋದು ನಾನಿಲ್ಲಿ. ಹಾಗೆ ನಿಮ್ಗೆ ಯಾವ ಅವಲಕ್ಕಿ ಬೇಕಾದ್ರೂ ನೆನೆ ಇಟ್ಕೊಳ್ಳಿ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊತೇನೆ ಫ್ರೆಂಡ್ಸ್. ನೈಸಾಗಿ ದೋಸೆಗೆ ಯಾವ ಥರ ನಾವು ಮಾಡ್ತೀವಿ ನೋಡಿ, ಆ ಥರ ನೈಸಾಗಿ ಮಾಡ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಮಿಕ್ಸಿನ ಮಾಡ್ಕೊತೇನೆ. ನೋಡಿ, ಇಲ್ಲಿ ಒಂದು ಪಾತ್ರೆಗೆ ನೈಸಾಗಿ ರುಬ್ಬಿದ್ದೀನಿ ನಾನು. ದೋಸೆ ಹಿಟ್ಟು ಯಾವ ಥರ ರುಬ್ತೀವಿ ನೋಡಿ, ಆ ಥರ ರುಬ್ಬಿದರೆ ಸಾಕು ನಮಗೆ. ಉಳಿದಿರೋದು ಎಲ್ಲ ರುಬ್ಬಿ ತೋರಿಸ್ತೇನೆ ನೋಡಿ. ಈಗ ಹೆಸರು ಕಾಳನ್ನು ಎಲ್ಲ ರುಬ್ಬಿದ್ದೀನಿ. ಈಗ ಅವಲಕ್ಕಿ ಕೂಡ ಹಾಕ್ತೀನಿ, ಅದನ್ನು ಕೂಡ ಈಗ ನೈಸಾಗಿ ರುಬ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ ಚೆನ್ನಾಗಿ. ನೋಡಿ, ಇಲ್ಲಿ ಅವಲಕ್ಕಿ ರುಬ್ಬಿರೋದು ಕೂಡ ಅವಲಕ್ಕಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ. ಇಲ್ಲಿ ಮಿಕ್ಸಿ ತೊಳೆದ ನೀರು ಕೂಡ ಹಾಕಿದೆ ಸ್ವಲ್ಪ. ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಈಗ ಎಲ್ಲ ಹೊಂದೋ ರೀತಿ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 5 ರಿಂದ 6 ಗಂಟೆಗಳ ಕಾಲ ಕಾಳುಗಳನ್ನು ನೆನೆಸಿದೆ. ಈಗ ಓವರ್ ನೈಟ್ ಇದನ್ನು ನಾನು ಬಿಟ್ಬಿಡ್ತೀನಿ ಫ್ರೆಂಡ್ಸ. ಇದಕ್ಕೆ ಸ್ವಲ್ಪ ನಾನು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊತೇನೆ ನೋಡಿ. ಉಪ್ಪನ್ನು ಕೂಡ ಇದಕ್ಕೆ ನಾನು ಈಗಲೇ ಸೇರಿಸಿ ಇಡ್ತೇನೆ ಫ್ರೆಂಡ್ಸ್. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಯಾವಾಗಲೂ ನೈಟೇ ಸೇರಿಸ್ಬಿಡ್ತೇನೆ ಫ್ರೆಂಡ್ಸ. ಈಗ ಇದಕ್ಕೆ ನೋಡಿ ಕಲ್ಲುಪ್ಪನ್ನು ಹಾಕಿದ್ದೀನಿ. ಇದನ್ನೀಗ ಒಂದು ಮುಚ್ಚಳ ಮುಚ್ಚಿ ಓವರ್ ನೈಟ್ ಬಿಟ್ಬಿಡ್ತೇನೆ ನಾನು. ಹೀಗೆ ಬೆಳಗ್ಗೆ ನೋಡೋಣ ಫ್ರೆಂಡ್ಸ್. ನೋಡಿ, ಈಗ ಒಂದು ನೈಟು ಹಿಟ್ಟು ನಾನು ಇಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ. ನೋಡಿ, ಹಿಟ್ಟು ಹುದುಗಿದೆ ಫ್ರೆಂಡ್ಸ ಚೆನ್ನಾಗಿ. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ನೋಡಿ, ಕಾಣಿಸ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು. ಈಗ ದೋಸೆ ಹಾಕಲಿಕ್ಕೆ ರೆಡಿ ಮಾಡ್ಕೊತೀನಿ ನೋಡಿ. ಇಲ್ಲಿ ದೋಸೆ ಮೇಲೆ ಹರಡಲಿಕ್ಕೆ ತರಕಾರಿ ತೊಗೊಂಡಿದ್ದೀನಿ. 1 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ, 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟು, 1 ಸಣ್ಣ ಕ್ಯಾರೆಟ್ ತುರಿದಿಟ್ಟಿದ್ದೀನಿ. ಇಲ್ಲಿ 2 ಕಾಯಿ ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲವನ್ನು ಈಗ ನಾನು ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಬೇಕಾಗಿರೋಂಥ ಕ್ಯಾಪ್ಸಿಕಮ್ಮು, ಎಲೆಕೋಸು ಎಲ್ಲ ಹಾಕೋಬೋದು ನೀವು. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಈ ಥರ ಮೇಲ್ಗಡೆ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಆಯಿತು, ಮತ್ತು ಲಂಚ್ ಬಾಕ್ಸಿಗೆ, ಬೆಳಗ್ಗೆ ತಿಂಡಿಗೆ ಯಾವ ಬೇಕಾದರೂ ಮಾಡ್ಬೋದು. ಆರೋಗ್ಯಕರವಾಗಿರುವಂಥ ಸೆಟ್ ದೋಸೆ, ಹೆಸರು ಕಾಳು ಸೆಟ್ ದೋಸೆನೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ. ಈ ಥರ ಈಗೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ನೋಡಿ. ಇಲ್ಲಿ ದೋಸೆ ಹಂಚು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ, ಕಾದಿದೆ ಆಲ್ರೆಡಿ. ಇಲ್ಲಿ ನಾನೀಗ 1 ಸೌಂಟ್ನಷ್ಟು ದೋಸೆನ ಹಾಕ್ತೇನೆ ಫ್ರೆಂಡ್ಸ್. ಈ ದೋಸೆ ಹಾಕಿದರೆ ನಾನು ಜಾಸ್ತಿ ಹರಡಲ್ಲ ನೋಡಿ, ಇಷ್ಟೇ ಮಾಡಿ ಬಿಡ್ತೀನಿ ಇದನ್ನು ನೋಡಿ. ಈಗ ಇದ್ರ ಮೇಲೆ ತರಕಾರಿಗಳನ್ನು ಹಾಕೋತೇನೆ. ನಮಗೆ ಯಾವ್ಯಾವ ತರಕಾರಿ ಬೇಕು ನೋಡಿ ಅದನ್ನು ನೀವು ಇಲ್ಲಿ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು. ಈಗ ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ನಿಮಗೆ ಯಾವ್ದು ಬೇಕು ನೋಡಿ ಅದನ್ನು ನೀವು ಇಲ್ಲಿ ಹಾಕೋಬೋದು. ಎಣ್ಣೆ ಅಥವಾ ಹಾಕ್ಕೊಳ್ಳಿ, ತುಪ್ಪ ಆದರೂ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದರೆ ತುಪ್ಪ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ನೋಡಿ. ಈ ಥರ ಸೈಡಿಗೆಲ್ಲ ಹಾಕ್ಕೊಳ್ಳಿ.
ನೋಡಿ ಇಲ್ಲಿ ಈ ಥರ. ಮತ್ತು ಮೇಲ್ಗಡೆ ಸ್ವಲ್ಪ ಮೇಲ್ಗಡೆ ತುಪ್ಪನೇ ಹಾಕ್ಕೊಳ್ಳಿ, ಚೆನ್ನಾಗಿ ಅಂದರೆ ಚೆನ್ನಾಗಿ ಬರುತ್ತೆ ಮಸ್ತಾಗಿ. ಈಗ ಚೆನ್ನಾಗಿ ಇದು ಬೇಯಲಿ. ನೋಡಿ ಈಗ ತಿರುಗಿಸಿ ಹಾಕ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಎದ್ದಿದೆ ಅಂಥೇಳಿ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಸ್ಲೋ ಉರಿಯಲ್ಲಿ ಈ ಸೈಡ ನಾವು ಬೇಯಿಸ್ಕೋಬೇಕಾಗುತ್ತೆ ಇದನ್ನು. ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ತಗೊಂಡ್ಬಿಡ್ತೀನಿ ನೋಡಿ ದೋಸೆ. ನೋಡಿ ಹೆಸರು ಕಾಳು ಸೆಟ್ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಹೆಸರು ಕಾಳು ಸೆಟ್ ದೋಸೆ ರೆಡಿಯಾಗಿದೆ. ಇದಕ್ಕೆ ಕಾಯಿ ಚಟ್ನಿನೂ ಬೇಡ, ಏನೂ ಬೇಡ ಫ್ರೆಂಡ್ಸ್, ಹಾಗೆ ತಿನ್ಬೋದು. ತುಂಬ ಚೆನ್ನಾಗಿದೆ ಸಾಫ್ಟಾಗಿ. ನೋಡಿ ಎಷ್ಟು ಮಸ್ತಾಗಿ ಕಾಣ್ತಾ ಇದೆಯಲ್ಲ. ನೋಡಿ ಎರಡೂ ಸೈಡು ಚೆನ್ನಾಗಿ ಬೆಂದಿದೆ. ಸಾಫ್ಟ್ ನೋಡಿ ಎಷ್ಟು ಸಾಫ್ಟ್ನೆಸ್ ಇದೆ ನೋಡಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.